ನಮಸ್ಕಾರ ರೈತ ಬಂದವರೇ, ನಾನು ಮಲ್ಲಿಕಾರ್ಜುನ್ ಚೆನ್ನಪ್ಪ ಕಲ್ಲ. ಇವತ್ತಿನ ದಿವಸ ನಾವು ಯಾದಗಿರಿ ತಾಲೂಕಿನ ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕಿನಲ್ಲಿದ್ದೀವಿ. ಇಂಥ ಸುಡು ಬಿಸಿಲು, ಫುಲ್ ಸುಡು ಬಿಸಿಲು, 40-45 ಡಿಗ್ರಿಯಲ್ಲೂ ರಾಂಪುರ ಶರಣವರು ತಮ್ಮ ರೈತರಿಗೆ ಭೇಟಿ ಆಗಲಿಕ್ಕೆ ಬಂದಿದ್ದಾರೆ. ಅವರ ಸಂದರ್ಶನ ಕೇಳೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ತಮ್ಮ ಹೆಸರು ಸರ್? ನಾಗರಾಜ್ ತಂದಿ ಮಲ್ಲಣ್ಣ. ಸ್ವಲ್ಪ ಜೋರು ಹೇಳ್ರಿ. ಸ್ವಲ್ಪ ಸೌಂಡ್ ಜೋರು ಹೇಳ್ರಿ, ಸ್ವಲ್ಪ ದೂರ ಆಗ್ತಂತ ಮೂವರು. ನಾಗರಾಜ್ ತಂದಿ ಮಲ್ಲಣ್ಣ ಸಾವು ಮುದೋಳು, ಊರು ನರಸಿಂಗಪೇಟೆ, ಸುರಪುರ ಜಿಲ್ಲಾ ಯಾದಗಿರಿ. ಸರ್, ಇಲ್ಲಿ ನಾವು ನಿಮ್ಮ ಕವಳಿ ಪ್ಲಾಟ್ ರಾಶಿ ಆಗಿದೆ ಈಗ. ಹೌದು. ನಿಮಗೆ ಮೊನ್ನೆ ಫೋನ್ ಹಚ್ಚಿದ್ದೆ, ಅದಕ್ಕೆ ರಾಶಿ ನೋಡ್ಕೊಂಡು ಹೋಗಕ್ಕೆ ಬಂದಿದ್ದೀವಿ. ಸರಿ. ಏನು ಅನಿಸ್ತದೆ ಸರ್, ಇದು ಎಷ್ಟನೇ ಬೆಳೆ ಸರ್ ನಮ್ಮದು ಗ್ರೀನ್ ಪ್ಲಾನೆಟ್ ಮಾಡ್ಲಕತ್ತೀವಿ ನೀವು? ಇದು 3ನೇ ಬೆಳೆ ಸರ್. 3ನೇ ಬೆಳೆ. ಫಸ್ಟ್ ಬೆಳೆ ಏನಾಗಿತ್ತು ಸರ್ ನಿಮ್ಮದು? ಫಸ್ಟ್ ಬೆಳೆ ಚಲೋ ಬೈದ್ರಿ, 2 ಎಕರೆ ಮಾಡಿದ್ದೀನಿ ರೀ. ಒಂದು 15 ಚೀಲ ಹೆಚ್ಚಿಗೆ ಆಗಿತ್ತು ರೀ. ಹಾಂ ಸರ್. ಮನೆ ಬೆಳೆಗೆ ಮಾಡಿದಾಗೂ ಒಂದು 50 ಚೀಲ ಹೆಚ್ಚಿಗೆ 10 ಎಕರೆದಾಗ. ಈ ಸಾರಿನ ಅದೇ ಸೇಮ್ ಬಂದ್ರೆ ಒಂದು 40ರಿಂದ. ಅಂದರೆ ಫಸ್ಟ್ 2 ಎಕರೆ ಮಾಡಿದ್ರಿ, ಆಮೇಲೆ ಎಷ್ಟು ಎಕರೆ ಮಾಡಿದ್ರಿ? 10 ಎಕರೆ ಮಾಡಿದ್ವಿ. ಆಮೇಲೆ 10 ಎಕರೆ ಮಾಡಿದ್ರಿ. ಇದು 3ನೇ ಬೆಳೆ? 10 ಎಕರೆ. ಇದನ್ನು 10 ಎಕರೆ. ಪ್ರತಿ ಸಲನೂ ಇಳುವರಿದಾಗಂತೂ ನಿಮ್ಗೆ ಏನು ಫಾಲ್ಟ್ ಏನಿಲ್ಲ. ಅಂದ್ರೆ ಫಸ್ಟ್ ಸರ್ತಿ 2 ಎಕರೆದಾಗೂ ಹೆಚ್ಚಿಗೆ ಇದ್ರಾಗ ಹೆಚ್ಚಿಗೆ ಆದ್ರೆ ಇದು ಕಲರ್ನು ಇದು ಬೇರೆನೇ ಐತೆ. ವೈಟ್ ಇದು ಬೇರೆ ಕ್ವಾಲಿಟಿ ವೈಟ್ ಅದ. ವೈಟ್ ಅದ. ಏನು ಅನಿಸ್ತದೆ ಸರ್ ನಿಮಗೆ ಇದಕ್ಕೆ? ಇದು ತೂಕನೂ ಸ್ವಲ್ಪ ಜಾಸ್ತಿ ಬರೋ ಲಕ್ಷಣಗಳು ಕಾಣ್ತದೆ ರೀ. ಆ ಚೀಲಕ್ಕೆ ಈ ಚೀಲಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಆಗ್ಬೋದು ಅಂತ ನಮ್ಮ ಅನಿಸಿಕೆ. ಇದು ರಾಶಿ ಕಡೆಗೆ ಹಾಕಿರಿ? ಇದು ಇಲ್ಲೇ ಕಡೆಗೆ ಹಾಕಿ. ಇಲ್ಲಿಂದ ಇದಿಷ್ಟು ಕಡೆಗೆ ಹಾಕಿ, ಅದು ಕಡೆಗೆ ನಿಮ್ದು ರೆಗ್ಯುಲರ್ ಮಾಡೋದು ಅದಾದ್ರೆ. ಈಗ ಒಂದು ಲೋಡ್ ಅದು ತುಂಬಿಸಿ ಒಂದು ಲೋಡ್ ಇದು ತುಂಬಿಸ್ತೇನೆ ರೀ. ವೇಟ್ನಾಗ ಗೊತ್ತಾಗ್ತದೆ. ವೇಟ್ನಾಗೂ ಡಿಫ್ರೆನ್ಸ್ ಗೊತ್ತಾಗ್ತಾರೆ ನಿಮ್ಗೆ. ನಿಮ್ಗಾರ ಸಮಾಧಾನ ಅದ ಸರ್? ಮಾಡಿದ್ದು ಒಳ್ಳೇದು ಸರ್. ಇದು ಏನೇನು ಬಳಸಿರಿ ಸರ್ ಇದಕ್ಕೆ? ಇದಕ್ಕೆ ಭೂಮಿ ಪವರ್ ಹಾಕಿವ್ರಿ. ಇದು ಒಂದು ಹಾಕಿವ್ರಿ. ಎಸ್ಟಿ ಗ್ರೋ ನೈಟ್ರೋ ಪ್ರೀಮಿಯಮ್ ಹಾಕಿರಿ. ಭೂಮಿ ಪವರ್ ಹಾಕಿ. ಲಾಸ್ಟಿಗೆ ಫಲ ಕಟ್ಟ ಟೈಮಿಗೆ ನಾ ಬಂದಿದ್ದಾರೆ ವಿಸಿಟ್ ಮಾಡಿದ್ವಿ. ಅವಾಗ ಬ್ಲೂಮಾ ನೈಟ್ರೋಕಿಂದ ಸ್ಪ್ರೇ ಮಾಡಿರಿ. ಅಂದ್ರೆ ಇಳುವರಿದಾಗೂ ಏನೂ ತೊಂದರೆ ಇಲ್ಲ ಸರ್, ರಿಸಲ್ಟ್ನು ಚಲೋ ಅದ ರೀ ನಿಮ್ಗೆ. ಸರ್, ತಮ್ಮ ಹೆಸರು ಸರ್? ಶ್ರೀಕಾಂತ್. ನಿಮ್ಮದು ಎಲ್ಲಿ ಇದೆ ಊರು ಸರ್? ಕುರುಬುರ್ಗಲ್ಲಿ, 1ನೇ ವಾರ್ಡ್ ಕುರುಬುರ್ಗಲ್ಲಿ ರೀ. ನಿಮ್ಮದು ಕವಳಿನ ಸರ್ ಬೆಳೆ? ಕವಳಿ. ಇವ್ರು ಬೆಳೆ ನೋಡಿರಿ ಸರ್ ನೀವು? ನೋಡಿವಿ ಸರ್, ಅದಕ್ಕೆ ಕೇಳೋದು. ಹಾಂ. ಮತ್ತು ಮುಂದೆ ನಿಮ್ಮ ವಿಚಾರ ಏನಾದ್ರು ಸರ್? ಮಾಡ್ಬೇಕಂತ ಸೌಕರ್ಯ ಹೇಳಿದ್ದೀರಿ ಮೊದಲು? ಹೇಳಿದ್ದೀರಿ. ಮಾಡೋಣ ಸರ್, ಎಲ್ಲರೂ ಸೇರಿ ಕೈ ಜೋಡ್ಸೋಣ ಸರ್. ನಮ್ಮ ಕೆಲಸ ಅದ ಭೂಮಿ ತಾಯಿ ಉಳಿಸಿ ಅಭಿಯಾನ ಅದ. ಎದರ್ಲಿಂದ ಉಳಿಸ್ಬೇಕಂದ್ರೆ ವಿಷಯದಿಂದ ಉಳಿಸ್ಬೇಕಾಗಿದ್ರೆ ನಾವು ರಾಸಾಯನಿಕ ಕೃಷಿ ಮಾಡಿ ನಮ್ಮ ಭೂಮಿ ಹಾಳು ಮಾಡ್ಕೊಳಕತ್ತೀವಿ. ಹಾಗಾಗಿ ನಾವು ರಾಸಾಯನಿಕ ಮುಕ್ತ ಕೃಷಿ ಮಾಡಬೇಕು, ವಿಷ ಮುಕ್ತ ಅನ್ನ ನಾವು ದೇಶಕ್ಕೆ ಸರಬರಾಜು ಮಾಡ್ಬೇಕಂತೇಳಿ ನಾವು ಪ್ರತಿ ಸಲನೂ ವಿಸಿಟಿಗೆ ಬರ್ತಿರ್ತೀವಿ. ನಾವು ಪ್ರಾಡಕ್ಟ್ ಕೊಟ್ಟು ಹಂಗೆ ಹೋಗಂಗಿಲ್ಲ ರೀ. ಇನ್ನು ಮುಂದಾದ್ರೂ ನಿಮ್ಗೆ ಇವರು ಬಳಕೆ ಮಾಡಿದ್ದು ನೋಡ್ರಿ, ನಿಮ್ಗೆ ಸಂಬಂಧ ಅವ್ರಿಗೆ ನೋಡೇ ನಮಗೊಂದು ಸ್ವಲ್ಪ ಆಸೆ ಆಗ್ಯದ್ರಿ. ಬೆಳೆನೂ ಚಲೋ ಬರ್ಲಾಕತ್ತದ, ಇಳುವರಿನೂ ಚಲೋ ಅದ, ವಿಷ ಮುಕ್ತ ಅದ ಮೇನ್. ಧನ್ಯವಾದಗಳು ಸರ್. ನಾವು ಇವತ್ತಿನ ತಾರೀಕು ಸರ? ಸರ್ 26/4/2023 ಸರ್ ತಾರೀಕು ಇವತ್ತು. ಸರಿ. ಥ್ಯಾಂಕ್ ಯು ಸರ್. ಧನ್ಯವಾದ. ನಮಸ್ಕಾರ.